ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ BMRCL ಕೊನೆಗೂ ಕೂಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಇದು ಗುಡ್ ನ್ಯೂಸ್. ಕಡೆಗೂ ಕೂಡ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗಿದೆ. ಆಗಸ್ಟ್ 10ಕ್ಕೆ ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆ. ಯೆಲ್ಲೋ ಮಾರ್ಗ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. RV ರಸ್ತೆಯಿಂದ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗ ಇದು. ಒಟ್ಟು 16 ಮೆಟ್ರೋ ಸ್ಟೇಷನ್ಗಳನ್ನು ಒಳಗೊಂಡಿರುವಂತಹ ಮಾರ್ಗ ಇದು. 19.15 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ. ಹಲವು ವರ್ಷಗಳಿಂದ ಪದೇ ಉದ್ಘಾಟನೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಕೊನೆಗೂ ಕೂಡ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಇದು ಬೆಂಗಳೂರಿನ ಜನರಿಗೆ ಸಂತಸದ ಸುದ್ದಿ ಕೂಡ ಹೌದು. 16 ನಿಲ್ದಾಣಗಳು ಬರುತ್ತೆ, 24 ನಿಮಿಷದ ಸಂಚಾರ. ಈಗಾಗಲೇ ಸುರಕ್ಷತಾ ಪರಿಶೀಲನೆ ಸೇರಿದಂತೆ ಎಲ್ಲ ರೀತಿಯ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ. 6 ರಿಂದ 7 ವರ್ಷಗಳ ಕಾಲ ಈ ಮೆಟ್ರೋ ಉದ್ಘಾಟನೆಯ ವಿಚಾರದಲ್ಲಿ ವಿಳಂಬ ಆಗಿತ್ತು. ಈ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯಿಂದ 10 ರಿಂದ 15 ಲಕ್ಷ ಜನರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಟ್ರಾಫಿಕ್ ಕಿರಿಕಿರಿಯಿಂದ ಬಳಲ್ತಾ ಇರೋರಿಗೂ ಕೂಡ ಮುಕ್ತಿ ಸಿಗುತ್ತೆ. ಭಾಳಷ್ಟು ಜನರು ಕಾಯ್ತಾ ಇದ್ರು ಯಾವಾಗ ಈ ಮೆಟ್ರೋ ಮಾರ್ಗ ಉದ್ಘಾಟನೆಯಾಗುತ್ತೆ ಅಂಥೇಳಿ. ಹಳದಿ ಮೆಟ್ರೋ ಮಾರ್ಗಗಳು RV ರೋಡ್, ರಾಗಿಗುಡ್ಡ, ಜಯದೇವ ಆಸ್ಪತ್ರೆ, BTM ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡು, ಬೊಮ್ಮನಹಳ್ಳಿ ಈ ಭಾಗದಲ್ಲಿರೋರಿಗೆ ಇದು ಹೆಲ್ಪ್ ಆಗುತ್ತೆ. BTM ಲೇಔಟು, ಸೆಂಟ್ರಲ್ ಸಿಲ್ಕ್ ಬೋರ್ಡು, ಬೊಮ್ಮನಹಳ್ಳಿ, ಅದಾದ ಮೇಲೆ ಹೊಂಗಸಂದ್ರ, ಕುಡ್ಲುಗೇಟು, ಸಿಂಗಸಂದ್ರ, ಹೊಸ ರಸ್ತೆ, ಅದಾದ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ, ಕೋನಪ್ಪನ ಅಗ್ರಹಾರ, ಹುಸ್ಕೂರು ರೋಡು, ಬಯೋಕಾನ ಹೆಬಗೋಡಿ, ಬೊಮ್ಮಸಂದ್ರ ಈ ಎಲ್ಲ ಭಾಗದಲ್ಲೂ ಕೂಡ ಜನರು ಕಾಯ್ತಾ ಇದ್ರು ಯಾವಾಗ ಉದ್ಘಾಟನೆ ಆಗುತ್ತೆ, ಯಾವಾಗ ಮೆಟ್ರೋ ಓಪನ್ ಆಗುತ್ತೆ ಅಂತ ಹೇಳಿ. ಕೊನೆಗೂ ಕೂಡ BMRCL ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಆಗಸ್ಟ್ 10ಕ್ಕೆ ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆ ಆಗುತ್ತೆ, ಸಂಚಾರಕ್ಕೆ ಮುಕ್ತ. ಇದನ್ನು ಇನಾಗ್ರೇಷನ್ ಮಾಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ BMRCL ಮಾಹಿತಿಯನ್ನು ಕೊಟ್ಟಿದೆ. ಈ ಭಾಗದ 10 ರಿಂದ 15 ಲಕ್ಷ ಜನರಿಗೆ ಈ ಹಳದಿ ಮೆಟ್ರೋ ಮಾರ್ಗ ಇನಾಗ್ರೇಷನ್ ಆಗ್ತಾ ಇರೋದ್ರಿಂದ ಹೆಲ್ಪ್ ಆಗುತ್ತೆ. ಟ್ರಾಫಿಕ್ ಕಿರಿಕಿರಿಯಲ್ಲಿ ಸಿಲ್ಕೊಂಡು ಒದ್ದಾಡೋದು ತಪ್ಪುತ್ತೆ. ಕೇಂದ್ರ ಸಚಿವ ಮನೋಹರ್ ಲಾಲ್ ಅಧಿಕೃತವಾಗಿ ಈ ವಿಚಾರವನ್ನು ಘೋಷಣೆ ಮಾಡಿದ್ದಾರೆ. 19.15 ಕಿಲೋಮೀಟರ್ ಮಾರ್ಗ ಸಂಚಾರಕ್ಕೆ ಮುಕ್ತ ಅಂತ ಹೇಳಿ BMRCL ಹೇಳಿತ್ತು. ಈಗ ಆಗಸ್ಟ್ 10ಕ್ಕೆ ಬಹಳ ಜನರು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಯೆಲ್ಲೋ ಮೆಟ್ರೋ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಕೊನೆಗೂ ಕೂಡ ಯೆಲ್ಲೋ ಮೆಟ್ರೋ ಈ ಮಾರ್ಗ ಇದೆಯಲ್ಲ ಉದ್ಘಾಟನೆ ಆಗ್ತಾ ಇದೆ. 2 ವರ್ಷಗಳಿಂದ ಉದ್ಘಾಟನೆಗೆ ಸಿದ್ಧಗೊಂಡಿದ್ದಂತಹ ಯೆಲ್ಲೋ ಮೆಟ್ರೋ ಪದೇ ಪೋಸ್ಟ್ಪೋನ್ ಆಗ್ತಾ ಇತ್ತು. ಯೆಲ್ಲೋ ಮೆಟ್ರೋ ಉದ್ಘಾಟನೆಯಿಂದ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಬೆಂಗಳೂರಿನ ಜನ. IT ಹಬ್ಬ ಎಲೆಕ್ಟ್ರಾನಿಕ್ ಸಿಟಿಗೆ ಕೊನೆಗೂ ಕೂಡ ಮೆಟ್ರೋ ಭಾಗ್ಯ ಸಿಗ್ತಾ ಇದೆ. ಕೊನೆಗೂ ಕೂಡ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೆಲ್ಪ್ ಆಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಉದ್ಘಾಟನೆಗಂತಲೇ ಸಿದ್ಧಗೊಂಡಿತ್ತು, ಬಟ್ ನಾನಾ ಕಾರಣಗಳಿಂದ ಪೋಸ್ಟ್ಪೋನ್ ಆಗ್ತಾ ಇತ್ತು. IT ಹಬ್ಬ ಎಲೆಕ್ಟ್ರಾನಿಕ್ ಸಿಟಿಯ ಭಾಗದ ಜನರಿಗೆ ಇದು ಸಂತಸಕ್ಕೆ ಕಾರಣವಾಗ್ತಾ ಇದೆ. ಹಾಂ ಹೌದು, ಮೆಟ್ರೋ ಜನಗಳಿಗೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದೆ, ಅದು ಖುಷಿ ವಿಚಾರನೇ, ಅದರಲ್ಲಿ ಬೇರೆ ಮಾತಿಲ್ಲ. ತುಂಬ ದಿನ ವೆಯ್ಟ್ ಮಾಡ್ತಾ ಇದ್ರು, ಎಲ್ಲೋ ಲೈನ್ ಓಪನ್ ಆಗಿಲ್ಲ, ಎಲೆಕ್ಟ್ರಾನಿಕ್ ಸಿಟಿಗೆಲ್ಲ IT-BT ಉದ್ಯೋಗಿಗಳಿಗೆಲ್ಲ ಸಿಗ್ತಾ ಇಲ್ಲ ಅಂತ ಹೇಳಿ. ಹಾಂ ಹೌದು, IT-BT ಉದ್ಯೋಗಿಗಳಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಅದು ಖುಷಿನೇ, ಅದರಲ್ಲಿ ಬೇರೆ ಮಾತಿಲ್ಲ ಅಷ್ಟೇ. ನಮ್ಮ ಹೆಸರು ಧನುಷ್ ಅಂತ. ತಾವೇನು ಹೇಳ್ತೀರಾ ಮೇಡಮ್? ಹೌದು ಸರ್, ವಿ ಗುಡ್. ನಾವು ಕಾತರಿಂದ ಕಾಯ್ತಾ ಇದ್ರೆ ಎಲ್ಲೋ ಲೈನ್ ಓಕೆ. ಇಲ್ಲ ಸರ್, ನಾವು ಇರೋದು ಬೇರೆ ಲೈನು, ಬಟ್ ಇಟ್ಸ್ ಗುಡ್ ಓಪನ್ ಆದರೆ. ನಮ್ಮ ಹೆಸರು ಭಾವನಾ. ಇದಿಲ್ಲ ಸರ್, ಬಟ್ ಖುಷಿ ವಿಚಾರ ಅಲ್ವಾ ಮೆಟ್ರೋ ಮತ್ತೊಂದು ಲೈನ್ ಓಪನ್ ಆಗ್ತಾ ಇರೋದು? ಹೌದು ಸರ್. ಓಕೆ, ಹೇಳಿ, ಎಲ್ಲೋ ಲೈನ್ ಓಪನ್ ಆಗ್ತಾ ಇದೆ, ತಮಗೇನು ಅನಿಸುತ್ತೆ? ಅಂದರೆ ಟ್ರಾಫಿಕ್ಕಿಂದ ಚೂರು ನಮಗೆ ಪ್ರಾಬ್ಲಮ್ ಇಲ್ಲ, ಬೇಗ ಹೋಗ್ಬೋದು. ಮತ್ತು ಎಲ್ಲೋ ಲೈನಲ್ಲಿ ಅಂದರೆ ಹಳದಿ ಇದು RV ರಸ್ತೆ ಟು ಬೊಮ್ಮಸಂದ್ರ. ಹೌದು ಸರ್, ಎಲೆಕ್ಟ್ರಾನಿಕ್ ಸಿಟಿಗೆಲ್ಲ ಹೋಗ್ಬೋದು. ಅಂದರೆ ಆ ಕಡೆ ಫುಲ್ ಟ್ರಾಫಿಕ್ ಇರುತ್ತೆ, ಓಕೆ, ಅದರಿಂದ ಚೂರು ಇದು ಆಗ್ಬೋದು, ಈಸಿ ಆಗ್ಬೋದು ಅಂತ ಅಷ್ಟೇ. ಬಸ್ಸಲ್ಲಿ ಹೋಗುವ ಟೈಮಲ್ಲಿ ಮೆಟ್ರೋದಲ್ಲಿ ಬೇಗ ಹೋಗಿ ಬರ್ಬೋದು. ಯಾವಾಗ ಓಪನ್ ಆಗುತ್ತೆ ಅಂತ ಜನ ಕಾಯ್ತಾ ಇದ್ರು. ಹಾಂ ಸರ್, ಈಗ ಕೊನೆಗೂ ಡೇಟ್ ಫಿಕ್ಸ್ ಆಗಿದೆ. ಡೇಟ್ ಫಿಕ್ಸ್ ಆಯ್ತು ಸರ್. ಈಗ ಓಪನ್ ಆದರೆ ಚಾನ್ಸ್ ಅಷ್ಟೇ ಸರ್. ನಮ್ಮ ಹೆಸರು ಚಿರಾಗ್ ಅಂತ. ಮತ್ತೊಂದು ಮೆಟ್ರೋ ಲೈನ್ ಓಪನ್ ಆಗ್ತಾ ಇದೆ, ನಮಗೆ ಖುಷಿ ಇದೆಯಾ? ಏನು? ಹಾಂ ಸರ್, ತುಂಬ ಖುಷಿ ಇದೆ. ನಾವು 2 ಇಯರ್ಸ್ ವೆಯ್ಟ್ ಮಾಡಿದ್ವಿ ಕಾಲೇಜ್ಗೆ ಹೋಗುವಾಗ. ನಾವು ಬೊಮ್ಮನಹಳ್ಳಿಯಲ್ಲಿ ಓದಿದ್ದು. ಸೊ ಅವಾಗಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕಾಲೇಜಿಗೆ ಓಡಾಡೋಕ್ಕೆ.
ಈಗ ಕೊನೆಗೂ ದಿನಾಂಕ ನಿಗದಿ ಆಗಿದೆ, ಪ್ರಧಾನಿಯವರು ಬರ್ತಿದ್ದಾರೆ ಓಪನ್ ಮಾಡಲಿಕ್ಕೆ. ಹಾಂ ಸರ್, ಖುಷಿ ಇದೆ ಅದಕ್ಕೆ. ಈಗ ಈಗ ಓಡಾಡಕ್ಕೆ ತುಂಬ ಈಸಿ ಅನ್ಸುತ್ತಾ? ಟ್ರಾಫಿಕ್ ಹಾಂ, ಈಸಿ ಅನ್ಸುತ್ತೆ. ನಾನು ಅದೇ ರೂಟಲ್ಲೇ ಇರೋದು, ಸೊ ಹಂಗಾಗಿ ಈಸಿ ಅನ್ಸುತ್ತೆ. ನಮ್ಮ ಹೆಸರು ಕವನ. ನಮ್ಮ ತಾವೇನು ಹೇಳ್ತಾರೆ ಮೇಡಮ್? ಆ್ಯಕ್ಚುಲಿ ನಾವು ಅಲ್ಲೇ ಓದಿದ್ದು MBA 2 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಓಪನ್ ಆಗ್ತಿದೆ, ಅಟ್ಲೀಸ್ಟ್ ನಮಗೆ ಅಲ್ದಿದ್ರು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಖುಷಿ ಇದೆ. ಅಂತೂ ಅದೇ ಕಾಲ ಕೂಡಿ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, 2014ರಲ್ಲಿ ಶುರುವಾದಂತಹ ಕಾಮಗಾರಿ ಈಗ 2025ಕ್ಕೆ ಇನಾಗ್ರೇಷನ್ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಏನು ಹೇಳ್ತಾ ಇದ್ದಾರೆ ಆ ಭಾಗದ ಜನ? ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಗೆ ಬರ್ತಾ ಇರುವಂಥದ್ದು, ಸಿದ್ಧತೆಗಳನ್ನು ಹೇಗೆ ಮಾಡ್ಕೊಳ್ತಾ ಇದೆ BMRCL ಅಂತ ಹೇಳಿ? ಪ್ರೇಮ್, ಈಗ BMRCL ಉದ್ಘಾಟನೆಗೆ ಬೇಕಾದಂಥ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಆ ಭಾಗದ ಜನರಿಗೆ ತುಂಬ ಖುಷಿ ಆಗಿರುವಂಥದ್ದು, ಕಳೆದ 2 ವರ್ಷಗಳಿಂದನೂ ಕೂಡ ಈ ಭಾಗದಲ್ಲಿ ಮೆಟ್ರೋ ಲೈನ್ ಓಪನ್ ಆದರೆ ತುಂಬ ಅನುಕೂಲ ಆಗುತ್ತೆ. ಟ್ರಾಫಿಕ್ನಿಂದ ಆ ಭಾಗದ ಜನ ಹೈರಾಣ ಆಗಿದ್ರು. ಬೆಂಗಳೂರು ದಕ್ಷಿಣ ಭಾಗದ ಸುತ್ತಮುತ್ತ ಜನರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಅದರಲ್ಲಿ 25 ಲಕ್ಷಕ್ಕೂ ಹೆಚ್ಚಿರ್ತಕ್ಕಂಥ ITBT ಉದ್ಯೋಗಿಗಳಿಗೆ ಇದು ತುಂಬ ಅನುಕೂಲ ಆಗುವಂಥ ಮೆಟ್ರೋ ಲೈನು. ಈ ಮೆಟ್ರೋ ಲೈನ್ ಓಪನ್ನಿಂದಾಗಿ ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗ್ಬೋದು, ಮತ್ತು ITBT ಉದ್ಯೋಗಿಗಳು ಕೂಡ ತುಂಬ ಸಹಕಾರಿ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. 19.5 ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಲೈನ್ ಏನಿದೆ, 16 ಮೆಟ್ರೋ ಸ್ಟೇಷನ್ಗಳು ಒಳಗೊಂಡಿರುವಂಥ ಈ ಲೈನಲ್ಲಿ ಚಾಲಕರಹಿತ ಟ್ರೈನ್ಗಳು ಓಡಾಡುವಂಥದ್ದು. ಸದ್ಯಕ್ಕೆ 3 ಚಾಲಕರಹಿತ ಟ್ರೈನ್ಗಳಿವೆ. 25 ನಿಮಿಷಕ್ಕೊಂದು ಟ್ರೈನ್ ಬರುತ್ತೆ. 4ನೇ ಟ್ರೈನ್ ಬರ್ತಾ ಇದೆ. ಒಟ್ಟು 16 ಟ್ರೈನ್ಗಳು ಅಲ್ಲಿ ಓಡಾಡಲಿಕ್ಕೆ ಬೇಕಾಗತ್ತೆ. ಅದರ ಸಿದ್ಧತೆಯನ್ನು ಕೂಡ ಈಗ BMRCL ಮಾಡ್ಕೊಳ್ತಾ ಇರುವಂಥದ್ದು. ಆದರೆ ಬೆಂಗಳೂರಿಗರಿಗೆ ತುಂಬ ಖುಷಿ ಅಂತಂದರೆ ಈಗ ಹಳದಿ ಮಾರ್ಗದ ಲೈನ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ಆಗಸ್ಟ್ 10ನೇ ತಾರೀಕಂದ್ರು ಪ್ರಧಾನಿ ನರೇಂದ್ರ ಮೋದಿ ಅವರೇನೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 3ನೇ ಹಂತದ ಮೆಟ್ರೋ ಕಾಮಗಾರಿಗೂ ಕೂಡ ಅವರು ಶಂಕುಸ್ಥಾಪನೆಯನ್ನ ಮಾಡೋಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ ಈಗ ಹಳದಿ ಮಾರ್ಗದ ಲೈನ್ ಓಪನ್ ಆಗಲಿಕ್ಕೆ ಸಿದ್ಧ ಆಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.